24 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದ ಮಾಜಿ ಸೈನಿಕನ ಪ್ರತಿಭಟನೆಗೆ ಕೊನೆಗೂ ಚಿಂತಾಮಣಿ ತಾಲೂಕು ಆಡಳಿತ ಮಣಿದು ಸರ್ಕಾರದಿಂದ ಸಿಗಬೇಕಾದ ಜಮೀನನ್ನ ಮುಂದಿನ 10 ದಿನಗಳ ಒಳಗೆ ಸರ್ವೆ ಮಾಡಿಕೊಡಲಾಗುವುದು ಅಂತ ಭರವಸೆ ನೀಡಿದೆ. ತಾಲೂಕಿನ ಶಿವಾನಂದ ರೆಡ್ಡಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಗಡಿಭಾಗದಲ್ಲಿ ನಡೆದಂತಹ ಅಪಘಾತವೊಂದರಲ್ಲಿ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ. ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಹಾಗೆ ಸೂಚಿಸಿ 2.5 ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದಂತ ಜಮೀನು ಇನ್ನೂ ಸಿಕ್ಕಿಲ್ಲ. ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ. ಆದರೆ ತನಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ 24 ವರ್ಷಗಳಿಂದ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ, ಸಚಿವರು, ಜಿಲ್ಲಾಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಬೇಸತ್ತ ಮಾಜಿ ಸೈನಿಕ ಇಂದು ಉಪವಾಸ ಸತ್ಯಾಗ್ರಹವನ್ನ ಮಾಡುವುದಾಗಿ ತಿಳಿಸಿದ್ರು. ಅದರಂತೆ ಇಂದು ಪ್ರತಿಭಟನೆಗೆ ಮುಂದಾಗಿದ್ದ ವೇಳೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕಚೇರಿಗೆ ಕರೆಸಿಕೊಂಡು ಮುಂದಿನ 10 ದಿನಗಳಲ್ಲಿ ತಾಲೂಕಿನ ಹುಸೇನ್ಪುರ, ಉಲ್ಲಪ್ಪನಹಳ್ಳಿ ಜಾಗ ಗುರುತಿಸಿ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸದ್ಯ ಇದರಿಂದ ಮಾಜಿ ಸೈನಿಕನಿಗೆ ಕೊಂಚ ರಿಲೀಫ್ ಸಿಕ್ಕಿದ್ದು ತಹಶೀಲ್ದಾರ್ ಪ್ರಸ್ತುತ ಪ್ರತಿಭಟನೆಯನ್ನ ಮುಂದೂಡಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಯೋಧ ಶಿವಾನಂದ ರೆಡ್ಡಿ, ಈ ಹಿಂದೆ ಇದ್ದ ತಾಲೂಕು ದಂಡಾಧಿಕಾರಿಗಳು 4ಕ್ಕೂ ಹೆಚ್ಚು ಕಡೆಗಳಲ್ಲಿ ಜಮೀನು ಗುರುತಿಸಿದ್ದು, ಹೀಗಿರುವ ತಹಶೀಲ್ದಾರ್ 5ನೇ ಕಡೆ ಜಮೀನು ಗುರುತಿಸಲು ಮುಂದಾಗಿರುವುದು ಬೇಸರದ ಸಂಗತಿ. ಈ ಹಿಂದೆ 4 ಕಡೆ ಗುರುತಿಸಿರುವಂತಹ ಜಮೀನಿನಲ್ಲಿ ಯಾವುದಾದರೂ 1 ಕಡೆ ಜಮೀನು ಮಂಜೂರು ಮಾಡಿಕೊಡಬೇಕೆಂಬುದು ನನ್ನ ಬೇಡಿಕೆ ಅಂತ ಹೇಳಿದ್ರು. ಶಿವಾನಂದ ರೆಡ್ಡಿ ಅಂತ ಸೈನಿಕ 1999 ಕಾರ್ಗಿಲ್ ಸಮಯದಲ್ಲಿ ನಾನು ಕೂಂಚಲ್ಲಿದ್ದೆ. ರಾತ್ರಿ ಹೊತ್ತು ಆದಂತಹ ಅವಘಡದಲ್ಲಿ ನನ್ನ ಕಾಲ ಫ್ರಾಕ್ಚರ್ ಆಗಿ ನಾನು ರಿಟೈರ್ಡ್ ಆಗಿ 2004 ರಿಟೈರ್ಡ್ ಆಗಿ ಬಂದೆ. 2000 ಇಸ್ವಿಯಲ್ಲಿ ನನಗೆ ವಿಶ್ರಾಂತಿಗೆ ಅಂತ MLRC ಬೆಳಗಾಂ ಕಳಿಸಿದಾಗ ಅಲ್ಲಿ ಕರ್ನಲ್ MB ರಾಣಾ ಅವರು ಒಂದಷ್ಟು ಜಮೀನು ಮಾಡ್ಕೊಳ್ಳೋಂತ 2000 ಇಸ್ವಿಯಲ್ಲ ಪ್ರಸ್ತಾವನೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. 2000 ಇಸ್ವಿಯಿಂದ ಇದುವರೆಗೂ ನನಗೆ ಯಾವುದೇ ಒಂದು ಜಮೀನು ಮಂಜೂರಾತಿ ಮಾಡಿಕೊಟ್ಟಿರಲ್ಲ. 2005ರಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಜಮೀನೇ ಯಾವುದು ಸರ್ಕಾರಿ ಜಮೀನೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ. 2019ರಲ್ಲಿ ನಂದು ಅಪ್ಲಿಕೇಶನ್ ಆದ್ಮೇಲೆ ಆರ್ಮಿಗೆ ಹೋಗಿ ಬಂದಿರೋಂಥವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ನಾನೇನು ಅನ್ಯಾಯ ಮಾಡಿದ್ದೀನಿ? ಇದುವರೆಗೂ ನನಗೆ ಈ ತರ ಸದಾಯಿಸ್ಕೊಂಡು ಬರ್ತಾರೆ. 19ರಲ್ಲಿ ಮತ್ತೆ ಜಮೀನು ಕೊಟ್ಟ ಮೇಲೆ ನಾನು ಇಲ್ಲಿ ಬಂದು ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದ್ಮೇಲೆ ಹನುಮಂತರಾಯಪ್ಪ ಅವರು ಉಡುಪಿನಲ್ಲಿ ಸರ್ವೆ ನಂಬರ್ 81 ಕರ್ಕೊಂಡೋಗಿ ಇದೊಂದು ಅಪ್ಲಿಕೇಶನ್ ಕೊಡಪ್ಪ, ಇದ್ರ ಮೇಲೆ ನಾನು ಮಂಜೂರು ಮಾಡ್ತೀನಿ ಅಂತ. ಹನುಮಂತರಾಯಪ್ಪ ಅವರ ಅದು ಫಾರೆಸ್ಟ್ ಆಗ್ಬಿಡುತ್ತೆ. ಅವರಾದ್ಮೇಲೆ ಇವರು ಮುನ್ಶಾಮ್ ರೆಡ್ಡಿ ಬರ್ತಾರ, ಯಾವುದು ಹುಸೇನ್ಪುರ ಸರ್ವೆ ನಂಬರ್ 10 ಕೊಡ್ತೀನಿ ಅದ್ರಲ್ಲಿ ಹಾಕೋಪ್ಪ ಅಂತಾರ. ಅವ್ರು ಹೋಗ್ತಾರ. ಮತ್ತೆ ರಾಜೇಂದ್ರ ಬರ್ತಾರ. ರಾಜೇಂದ್ರ ಸೋರ್ಪಲ್ಲಿ ಸರ್ವೆ ನಂಬರ್ 44